ಮಾರ್ಗ ಮಧ್ಯೆ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಗೆ ಸಚಿವ ಶಿವರಾಜ್ ತಂಗಡಗಿ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಅವರಿಗೆ ಏಕಾಏಕಿ ಎದೆನೋವು ಕಾಣಿಸಿಕೊಂಡು ಆಸ್ಪತ್ರೆಗೆ ದಾಖಲಾಗಿರತಕ್ಕಂತಹದ್ದು. ಇದೀಗ ಇದಕ್ಕೆ ಸ್ವತಃ ಸಚಿವರೇ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ತಾವು ಸಂಪೂರ್ಣವಾಗಿ ಚೇತರಿಸಿಕೊಂಡಿರ್ತಕ್ಕಂಥದ್ದು, ಆತಂಕ ಪಡುವ ಅಗತ್ಯ ಇಲ್ಲ ಅಂತೇಳಿ ಮಾಧ್ಯಮಗಳಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸುವ ಕಾರ್ಯಕ್ರಮವಿದ್ದ ಕಾರಣ 4 ದಿನಗಳ ಹಿಂದೆ ನನ್ನ ಕನಕಗಿರಿ ಮತಕ್ಷೇತ್ರಕ್ಕೆ ಹೋಗಿದ್ದೆ. ಕಾರ್ಯಕ್ರಮ ಮುಗಿಸ್ಕೊಂಡು ಕೊಪ್ಪಳದಿಂದ ಬೆಂಗಳೂರಿಗೆ ಹೊರಟು ಬರುವಾಗ ಈ ಒಂದು ಮಾರ್ಗ ಮಧ್ಯೆ ಆಗಿರತಕ್ಕಂತಹ ಘಟನೆ ಇದು. ಇಲ್ಲೊಂದು ಕಡೆ ಎದೆ ಚುಚ್ಚುವಂತಹ ಅನುಭವ ಆಯಿತು. ಈ ಒಂದು ಹಿನ್ನೆಲೆಯಲ್ಲಿ ನನ್ನ ಕುಟುಂಬದ ವೈದ್ಯರೊಂದಿಗೆ ಕರೆ ಮಾಡಿ ಮಾತನಾಡಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಒಮ್ಮೆ ತಪಾಸಣೆ ಮಾಡಿಸುವಂತೆ ಸೂಚನೆಯನ್ನ ನೀಡಿದ್ರು. ಸಚಿವ ಶಿವರಾಜ್ ತಂಗಡಿಗೆ ಚಿಕಿತ್ಸೆ ಕೊಟ್ಟಂತಹ ಸಿದ್ಧಗಂಗಾ ಆಸ್ಪತ್ರೆ ವೈದ್ಯ ಡಾಕ್ಟರ್ ಶರತ್ ಕೂಡ ಈ ಬಗ್ಗೆ ಮಾತನಾಡಿ, ಬೆಂಗಳೂರಿಗೆ ಹೋಗುವಾಗ ಶಿರಾ ದಾಟಿದಾಗ 15 ರಿಂದ 20 ನಿಮಿಷ ಎದೆನೋವು ಕಾಣಿಸ್ಕೊಂಡಿದೆ. ಆಸ್ಪತ್ರೆಗೆ ಬಂದಿದ್ರು. ECG, ಎಕೋ, ಹೃದಯ ಸಂಬಂಧಿ ಟೆಸ್ಟ್ಗಳನ್ನು ಮಾಡಿದ್ವಿ. ಆರ್ಟ್ ಸಂಬಂಧ ಯಾವುದೂ ಕೂಡ ಇಲ್ಲ ಅಂತೇಳಿ ಗೊತ್ತಾಗಿದೆ. ಅವರಿಗೆ ನೋವು ಕಡಿಮೆ ಆದ ಮೇಲೆ ಬೆಂಗಳೂರು ಕಡೆಗೆ ಹೊರಟಿದ್ದಾರೆ. ಎದೆನೋವು ಬಂದಾಗ ನಾವು ನೋಡೋದು ECG, ಎಕೋ. ECG ಮಾಡಿದ್ವಿ, ECGಯಲ್ಲಿ ನಾರ್ಮಲ್ ಇತ್ತು. ಎಕೋ ಮಾಡಿದ್ವಿ ಕೂಡ, ಅದು ಕೂಡ ನಾರ್ಮಲ್ ಇತ್ತು. ಯಾವುದೇ ಸಮಸ್ಯೆ ಇಲ್ಲ ಅಂತೇಳಿ ಇದೀಗ ಮಾಹಿತಿಯನ್ನು ಕೂಡ ಡಾಕ್ಟರ್ ಶರತ್ ಹಂಚಿಕೊಂಡಿದ್ದಾರೆ. ಎಂದೂ ಆಗಿದ್ದಿಲ್ಲ ಆ ಫೀಲು. ಅದಕ್ಕೆ ಭಾಳ ನೋವಾಯಿತು. ನನ್ನ ಡಾಕ್ಟರ್ ಮಾತಾಡಿದ ಏನಂತ ನನ್ನ ಫ್ಯಾಮಿಲಿ ಡಾಕ್ಟ್ರು ಒಂದು ಮಾತಾಡಿದೆ. ಟ್ರಾಫಿಕ್ ಜಾಮ್ ಇದೆ, ಬೇಡ ಬೇಡ, ನೀವು ಟ್ರಾಫಿಕ್ ಜಾಮ್ ಆಗಿದೆ, ನಾನು ಆ ಕಡೆಯಿಂದ ಬರ್ತಾ ಇದ್ದೀನಿ, ಟ್ರಾಫಿಕ್ ಜಾಮ್ ಇದೆ, ಸೀದಾ ನೀವು ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಶರತ್ ಅಂತಂದು ನಮ್ಮ ಗೆಳೆಯರಿದ್ದಾರೆ, ಅವ್ರ ಹತ್ರ ನಾನು ಮಾತಾಡ್ತೀನಿ, ಚೆಕ್ ಮಾಡಿಸ್ತೀನಿ. ಬಂದೆ, ಚೆಕ್ ಮಾಡಿಸಿದೆ. ಏನು ಈಗ ECG ಮಾಡಿದರು, ಈಕೋ ಮಾಡಿದರು, ಯಾವುದೂ ಏನೂ ತೊಂದರೆ ಇಲ್ಲ ಅಂದರು. ಅವ್ರು ತೊಂದರೆ ಇಲ್ಲ ಅಂದ ಮೇಲೆ ನಾನು ಹೊರಟಿದ್ದೀನಿ. ದಯಮಾಡಿ ನನ್ನ ಕ್ಷೇತ್ರ ಜನರು, ನನ್ನ ಸ್ನೇಹಿತರಿಗೆ ಈಗೇನೋ ನೀವು TV ಒಳಗೆ ಬ್ರೇಕಿಂಗ್ ನ್ಯೂಸ್ ಏನಾಗತ್ತೀರಿ, ಅಂಥ ಸಮಸ್ಯೆ ನನಗೇನಾಗಿಲ್ಲ. ನಾನಿನ್ನೂ ಆರಾಮಿದ್ದೀನಿ, ತೊಂದರೆ ಇಲ್ಲ. ಡಾಕ್ಟರ್ ಸಲಹೆ ತಗೊಂಡು ನಾನು ಹೊರಟಿದ್ದೀನಿ, ತೊಂದರೆ ಇಲ್ಲ. ಬೆಂಗಳೂರು ನಾನು ಊರಲ್ಲಿದ್ದೆ. ಇವತ್ತು ಕಂಟಿನ್ಯೂಸ್ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಾರ್ಯಕ್ರಮ ಇದ್ವು. ಸ್ವಲ್ಪ ಲೇಟಾಗಿ ಊಟ ಮಾಡಿದೆ. ನಾನು ಸ್ವಲ್ಪ ಎಸಿಡಿಟಿ ಪ್ರಾಬ್ಲಮ್ ಆಗಿದೆ. ಎಸಿಡಿಟಿ ಟ್ಯಾಬ್ಲೆಟ್ ತೊಗೊಂಡೆ. ಓಕೆ, ನನಗೇನು ತೊಂದರೆ ಇಲ್ಲ, ಆರಾಮಿದ್ದೀರಲ್ಲ? ಆರಾಮಿದ್ದೀನಿ, ಯಾವುದೂ ತೊಂದರೆ ಇಲ್ಲ. ಮಾಡಿ ನನಗೆ ಈ ಸದ್ಯ 55. ನನಗೆ ಎಂದೂ ಕಾಣಿಸ್ಕೊಂತಿದ್ದಿಲ್ಲ. ಇದು ಫಸ್ಟ್ ಆ ರೀತಿ ಆದಕ್ಕೆ ನನಗೆ ಸ್ವಲ್ಪ ಗಾಬರಿ ಆಗಿದೆ. ಎಷ್ಟೊತ್ತಿಗೆ ಬಂದೆ ಸರ್ ಆಸ್ಪತ್ರೆಗೆ? ತೊಂದರೆ ಇಲ್ಲ, ಡಾಕ್ಟರ್ ಚೆಕ್ ಮಾಡಿದ್ದಾರೆ. ಡಾಕ್ಟರ್ ಏನು ತೊಂದರೆ ಇಲ್ಲ ಸರ್. ಅದು ಮೋಸ್ಟ್ಲಿ ಐ ಥಿಂಕ್ ಎಸಿಡಿಟಿಗೆ ತೊಂದರೆ ಆಗಿರ್ಬೋದು. ಎಸಿಡಿಟಿ ಟ್ಯಾಬ್ಲೆಟ್ ತೊಗೊಂಡಿನಿ. ಡಾಕ್ಟರ್ ಇದನ್ನು ECG ಇದನ್ನು ಮಾಡಿದ್ರು, ಏನು ಎಕೋ ಮಾಡಿದ ಮೇಲೆ ಅದ್ರಾಗ ಏನು ತೊಂದರೆ ಇಲ್ಲ, ಹೋಗ್ಬೋದು. ಈಗ ನೋವೇನಿಲ್ಲ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಶಿರಾ ದಾಟಿದ ಮೇಲೆ ಎದೆ ನೋವು ಅಂತೇಳಿ ಹಾಸ್ಪಿಟ್ಲಿಗೆ ಬಂದಿದ್ವಿ. ಆಲ್ಮೋಸ್ಟ್ ಒಂದು 15-20 ಮಿನಿಟ್ಸಿಂದ ನೋವು ಬರ್ತಾ ಇತ್ತು ಅಂತ ಇಲ್ಲಿ ಬಂದು ECG, ಎಕೋ, ಕಾರ್ಡಿಯೋಗ್ರಾಮ್ ಟೆಸ್ಟು ಅದೆಲ್ಲ ಮಾಡಿ ನೋಡಿದ್ಮೇಲೆ ಅದು ನೋವು ಹಾರ್ಟ್ ರಿಲೇಟೆಡ್ ಇಲ್ಲ ಅಂತ ಕನ್ಫರ್ಮ್ ಆಯಿತು. ಅವರು ನೋವು ಸಹ ಕಡಿಮೆ ಆದಮೇಲೆ ಇವಾಗ ಆರಾಮಿದ್ದಾರೆ. ಸೊ ಅವರು ಮತ್ತೆ ಅವ್ರ ಪ್ರಯಾಣ ಬ್ಯಾಂಗ್ಳೂರು ಕಡೆಗೆ ಹೊರಟಿದ್ದಾರೆ. ಸೊ ಹೃದಯ ಸಂಬಂಧಿ ಸಮಸ್ಯೆಗಳು ಏನೂ ಇಲ್ಲ ಅವ್ರಿಗೆ. ಸೊ ಈಸ್ ಕಂಫರ್ಟಬಲ್, ಏನು ತೊಂದರೆ ಏನಿಲ್ಲ. ಯಾವೆಲ್ಲ ಟ್ರೀಟ್ಮೆಂಟ್ ಮಾಡಿದ್ವಿ? ಸೊ ನೋವಿಗೆ ಏನು ಬಂದಾಗ ಫಸ್ಟ್ ನಾವು ನೋಡೋದು ಹಾರ್ಟ್ ರಿಲೇಟೆಡ್ ಏನಾದ್ರು ನೋವಿದೆಯಾ ಅಂತ. ECG ಮಾಡ್ತೀವಿ, ಬೇಸಿಕ್ ECG ನಾರ್ಮಲ್ ಇತ್ತು. ಎಕೋ ಕಾರ್ಡಿಯೋಗ್ರಾಮ್ ಮಾಡಿದ್ವಿ, ಅದು ನಾರ್ಮಲ್ ಇತ್ತು.